ತಿಪಟೂರಿನಲ್ಲಿ ರೈತರ ಬೃಹತ್ ರಣಕಹಳೆ. ತಿಪಟೂರಿನಲ್ಲಿ ರೈತರ ಆಕ್ರೋಶದ ಜ್ವಾಲೆ ಹೊತ್ತಿ ಉರಿದಿದೆ. ಪ್ರಾಣ ಬಿಟ್ಟೆವು, ಭೂಮಿ ಬಿಡೆವು ಎನ್ನುವ ಗಟ್ಟಿ ಘೋಷಣೆಯೊಂದಿಗೆ ಸಾವಿರಾರು ರೈತರು ಬೀದಿಗಿಳಿದಿದ್ದಾರೆ. ತಲತಲಾಂತರದಿಂದ ನಂಬಿ ಬದುಕಿದ ಭೂಮಿಯಿಂದ ರೈತರನ್ನ ಒಕ್ಕಲೆಬ್ಬಿಸಲು ಮುಂದಾಗಿರುವ ಅರಣ್ಯ ಇಲಾಖೆಯ ಕ್ರಮದ ವಿರುದ್ಧ ಅನ್ನದಾತರು ತಿರುಗಿಬಿದ್ದಿದ್ದಾರೆ. ಈರೆಲಗೆರೆಯಿಂದ ತಿಪಟೂರಿನವರೆಗೆ ನಡೆದ ಬೃಹತ್ ಪಾದಯಾತ್ರೆ ತಾಲೂಕು ಆಡಳಿತ ಸೌಧಕ್ಕೆ ಮುತ್ತಿಗೆ ಹಾಕಿದೆ. ಈ ಕುರಿತು ಒಂದು ವರದಿ. ಹೌದು, ಇದು ತಿಪಟೂರು ತಾಲೂಕಿನಾದ್ಯಂತ ಕೇಳಿ ಬರುತ್ತಿರುವ ಅನ್ನದಾತರ ಆಕ್ರೋಶದ ನುಡಿಗಳು. ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಅರಣ್ಯ ಇಲಾಖೆಯ ರೈತರಿಗೆ ನೋಟಿಸ್ ನೀಡಿ ಒಕ್ಕಲೆಬ್ಬಿಸಲು ನಡೆಸುತ್ತಿರುವ ತಂತ್ರದ ವಿರುದ್ಧ ರೈತರು ರೊಚ್ಚಿಗೆದ್ದಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ, ಕರ್ನಾಟಕ ಪ್ರಾಂತ್ಯ ರೈತ ಸಂಘ ಹಾಗೂ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆಗಳ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಈರೆಲಗೆರೆ ಗ್ರಾಮದಿಂದ ಆರಂಭವಾದ ಪಾದಯಾತ್ರೆಯು ಚಿಕ್ಕನಾಯಕನಹಳ್ಳಿ ರಸ್ತೆ, ಅಣ್ಣೇಮಲ್ಲೇನಹಳ್ಳಿ, ಬಂಡೇಗೇಟ್, ಬೆನಾಯಕನಹಳ್ಳಿ ಗೇಟ್, ಕಲ್ಲೇನಗೌಡನಪಾಳ್ಯ ಈ ಮಾರ್ಗವಾಗಿ ಸುಮಾರು 15 ಕಿಲೋಮೀಟರ್ ಕ್ರಮಿಸಿ ತಿಪಟೂರು ನಗರವನ್ನು ತಲುಪಿತು. ತಿಪಟೂರು ನಗರ ತಲುಪಿದ ನಂತರ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ರೈತ ಸಂಘದ ಕಾರ್ಯಾಧ್ಯಕ್ಷ KT ಗಂಗಾಧರ್, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕಾರ್ಪೊರೇಟ್ ಪರ ನೀತಿಯನ್ನು ತೀವ್ರವಾಗಿ ಖಂಡಿಸಿದರು. ಸರ್ಕಾರಗಳು ಬಂಡವಾಳಶಾಹಿಗಳ ಹಿತಾಸಕ್ತಿಗೆ ಆದ್ಯತೆ ನೀಡುತ್ತಿವೆ. ರೈತರ ಭೂಮಿ ಕಬಳಿಸಿ ಕಂಪನಿಗಳಿಗೆ ಕೊಡುವುದೇ ರಾಜಕಾರಣಿಗಳ ಕೆಲಸವಾಗಿದೆ. ಇಂದು ತಿಪಟೂರು ಕಂದಾಯ ವಿಭಾಗದ ಖಾತೆದಾರರು ಹಾಗೂ ಬಂಗರ್ ಹುಕುಂ ಸಾಗುವಳಿದಾರರು ಯುದ್ಧ ಭೀತಿಯಲ್ಲಿ ಬದುಕುವಂತಾಗಿದೆ. ಅರಣ್ಯ ಭೂಮಿಯನ್ನು ಯಾವ ಅರಣ್ಯ ಅಧಿಕಾರಿ ಬಿಡಿಸೋದು ಅವನ್ನ ಡಿಕ್ಲೇರ್ ಮಾಡೋದು, ಪನಿಷ್ಮೆಂಟ್ ಮಾಡೋದು, ಇಂಕ್ರಿಮೆಂಟ್ ಕಟ್ ಮಾಡೋದು ಎಲ್ಲ ಮಾಡಿ ಹೊರಗಾಗ್ತಾ ಇದ್ದಾರೆ. ನೋಡ್ತಾ ನೋಡ್ತಾ ನಮ್ಮ ಮಂತ್ರಿಮಂಡಲ ಚಾಪ್ಕಿದೆ. DK ಶಿವಕುಮಾರ್ ಅವರೇ, ನೇರವಾಗಿ ಕಿತ್ತೂರಿಂದ ಹೇಳ್ತಾ ಇದ್ದೀವಿ, ನಿಮ್ಮ MLA ಕಾಂಗ್ರೆಸ್ ಇರೋದು. ನೀವು ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಏನಂತ ಹೇಳಿದೆ? ಎಷ್ಟು ಭೂಮಿ ಅರಣ್ಯ ಭೂಮಿಯನ್ನ ರೈತರು ಸಾಗುವಳಿ ಮಾಡಿಬಿಟ್ಟಿದ್ದಾರೆ, ಅವ್ರನ್ನ ಬಿಡಿಸೋದು ಬೇಡ ಅನ್ನೋದಾದ್ರೆ ಎಷ್ಟು ಅವರಿಗೆ ಮಾಡಿಕೊಡ್ಬೇಕು ಅನ್ನೋದು ದಾಖಲೆ ಸಮೇತ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಅಂತ ಕೋರ್ಟ್ ನೋಟಿಸ್ ಗವರ್ನಮೆಂಟ್. ಕರ್ನಾಟಕ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಹೇಳಿದೆ ಬಿಡಿಸಕ್ಕಾಗಲ್ವಾ? ಆಗೋಯ್ತು. ಹಾಗಾದ್ರೆ ಎಷ್ಟು ಜನ ಬಿಡಿಸಕ್ಕಾಗ ಬರ್ಕೊಡಿ ಅಂದ್ರೆ ಯಾಕೆ ಇಲ್ಲಿವರೆಗೂ ಸಿದ್ದರಾಮಯ್ಯ ಆಗಲಿ DK ಶಿವಕುಮಾರ್ ಆಗಲಿ ಆ ದಾಖಲೆಯನ್ನು ಸುಪ್ರೀಂ ಕೋರ್ಟ್ ಯಾಕೆ ಒದಗಿಸಿಲ್ಲ? ನಾನು ಸಡಕ್ಷರಪ್ಪ MLA ಅವ್ರನ್ನ ಕೇಳ್ತೀನಿ, ನೀವೇನು ಮಾಡ್ತಿದ್ದೀರಿ? ನಿಮ್ಮ ಕ್ಷೇತ್ರದಲ್ಲಿ ಇಂಥ ಒಂದು ಬಹುದೊಡ್ಡ ಸಮಸ್ಯೆ ಇರಬೇಕಾದ್ರೆ ಅದೇ ನಾನು ಜನಪ್ರತಿನಿಧಿ, ನಾನು ಅವ್ರ ಪರವಾಗಿ ನಿಂತ್ಕೋಬೇಕು, ನಾನು ಸರ್ಕಾರ, ನಾನು MLA ಮಂತ್ರಿ ಹತ್ರ ಹೋಗ್ಬೇಕು, ಕ್ಯಾಬಿನೆಟ್ ಗೆಲ್ಲಬೇಕು, ಮಂಜೂರು ಮಾಡಬೇಕು ಅಂತ ಮಾಡ್ಬೋದಿತ್ತ?